ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೋಳದ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ. ಇದರಿಂದ 2 ಬಟ್ಲು ಹಿಟ್ಟು ಹಾಕ್ಕೊಂಡಿದ್ದೀನಿ, ಜೋಳದ ಹಿಟ್ಟು. ಇದರಿಂದ ಈ ಗ್ಲಾಸಿಂದ 1.5 ಗ್ಲಾಸು ನೀರು ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ನಂತರ ಈ ಜೋಳದ ಹಿಟ್ಟಲ್ಲಿ ಸ್ವಲ್ಪ ತೊಗೊಂಡು 2 ಕಪ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ತೊಗೊಂಡು ಕಲಿಸ್ಕೋಬೇಕು. ಆ ನೀರಲ್ಲಿ ಚೆನ್ನಾಗಿ ಕುದೀತಿರ್ತಾ ಇರ್ತಲ್ಲ, ಕುದೀತಿರೋ ನೀರಲ್ಲಿ ಕಲಿಸ್ಕೊಂಡು ಅದನ್ನು ಮುದ್ದೆ ಥರ ಮಾಡಿ ಮತ್ತೆ ಈ ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ವಿಧಾನದಲ್ಲಿ ನಾದಬೇಕು. ನೋಡಿ, ನಾದ್ತಾಯಿದ್ದೀನಿ. ಮೊದಲು ಚೆನ್ನಾಗಿ ಕಲಿಸ್ಬೇಕು, ಇಲ್ಲಾಂದರೆ ಕೈ ಸುಡುತ್ತೆ ನೋಡಿ. ಆಮೇಲೆ ಒಂದೊಂದೇ ಹನಿ ನೀರು ತೊಗೊಂಡು ಅದನ್ನು ನಾದಬೇಕು ಹಿಟ್ಟನ್ನು. ನೋಡಿ, ಒಂದೊಂದೇ ಹನಿ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ಇರುವಾಗನೇ ನಾದಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ನಾದಿದ್ದೀನಿ. ಈಗ ಇದರಲ್ಲಿ ಎಷ್ಟು ರೊಟ್ಟಿ ಆಗ್ತವೆ ನೋಡೋಣ. ನೋಡಿ, ಚೆನ್ನಾಗಿ ನಾದಿದ್ದೀನಿ. ಈಗ ಇದರಲ್ಲಿ ಎಲ್ಲ 7 ರೊಟ್ಟಿ ಆಗ್ತವೆ ಇದರಲ್ಲಿ ನೋಡಿ. ಈಗ ಲಟ್ಸೋಣ ರೊಟ್ಟಿನ. ಈ ನೀರು ಹಾಕ್ಕೊಂಡು ಬೌಲಲ್ಲಿ ನೀರು ಹಾಕ್ಕೊಂಡಿರ್ಬೇಕು, ಒಂದು ಗ್ಲಾಸಲ್ಲಿ. ಅದನ್ನು ಒಂದು ಕಡೆ ರೊಟ್ಟಿ ಹಾಕಿದ ಮೇಲೆ ಅದು ನೀರು ಹಚ್ಚಬೇಕು ಮೇಲೆ. ಈಗ ನೋಡಿ, ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನೋಡಿ, ಲಟ್ಟಿಸ್ತಾ ಇದ್ದೀನಿ. ಈ ರೊಟ್ಟಿನ ಲಟ್ಸಿ ಮಾಡ್ತಾಯಿದ್ದೀನಿ. ಬೇಕಂದರೆ ತಟ್ಲಬೋದು, ತಟ್ಟೋಕ್ಕೆ ಆಗದೆ ಈಸಿ ಮೆಥಡ್ ಅಂದರೆ ಇದು ಲಟ್ಸಿ ಮಾಡ್ಬೋದು, ಬೇಗ ಬೇಗನೂ ಆಗುತ್ತೆ ನೋಡಿ. ಈ ರೀತಿ ಹಿಟ್ಟನ್ನು ಈ ಥರ ಮಾಡಿಕೊಂಡು ಅದಕ್ಕೆ ಒಣ ಹಿಟ್ಟು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಈಗ ಲಟ್ಟಿಸ್ಬೇಕು ನೋಡಿ. ಚಪಾತಿ ಥರನೇ ಎಷ್ಟು ಬೇಗ ಬೇಗ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಜಿಗಿ ಮೇನ್ ಇದಕ್ಕೆ. ಚೆನ್ನಾಗಿ ನೀರು ಕಾದಿರ್ತಾವಲ್ಲ, ಅದಕ್ಕೆ ಹಿಟ್ಟು ಕಲಿಸ್ಕೊಳೋದೇ ಮೇನು. ಕಲಿಸ್ಕೊಂಡು ನಾದಬೇಕು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಲಟ್ಟಿಸ್ತಾ ಇದ್ದೀನಿ. ಹಾಗೆ ದೊಡ್ಡದಾಗಿ ಲಟ್ಟಿಸ್ಬೋದು. ಇದನ್ನು ನೋಡಿ, ಹಗುರಾಗಿ ಲಟ್ಟಿಸ್ಬೇಕು, ಭಾಳ ಪ್ರೆಸ್ ಮಾಡಬಾರ್ದು. ಜಾಸ್ತಿ ಒತ್ತಡ ಹಾಕಿ ಲಟ್ಸೋದ್ರಿಂದ ಅವು ರೊಟ್ಟಿ ಹರಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಹಗುರಾಗಿ ಲಟ್ಟಿಸ್ಬೇಕು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿ ಮಾಡೋಕ್ಕೆ ಬರ್ದಿರೋರು ಕೂಡ ಇದು ಈಸಿಯಾಗಿ ಮಾಡ್ಬೋದು. ತುಂಬ ಈಸಿ ಮೆಥಡ್ ಇದು. ನೋಡಿ, ಈಗ ರೆಡಿಯಾಗಿದೆ. ಒಂದು ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ. ಈಗ ರೊಟ್ಟಿ ಹೆಂಚಿನ ಮೇಲೆ ಹಾಕಿದ್ದೀನಿ. ಹಂಚಿನ ಮೇಲೆ ಹಾಕಿದ ನಂತರ ಮೇಲೆ ಈ ಬ್ರಷ್ ಇರುತ್ತಲ್ಲ, ಬ್ರಷಿಂದ ನೀರು ಇಟ್ಕೊಂಡಿರ್ತೀವಲ್ಲ ಗ್ಲಾಸಲ್ಲಿ, ಆ ನೀರು ತೊಗೊಂಡು ಇದಕ್ಕೆಲ್ಲ ಬ್ರಷ್ ಮಾಡಬೇಕು. ಚೆನ್ನಾಗಿ ಅಪ್ಲೈ ಮಾಡಬೇಕು. ಫುಲ್ಲು ಎಲ್ಲೂ ಹಾಗೆ ಬಿಡಬಾರ್ದು ನೋಡಿ. ಹೀಗಾಗುತ್ತೆ. ಆಮೇಲೆ ರೊಟ್ಟಿನ ತಿರುವು ಹಾಕಬೇಕು. ನಂತರ ನೋಡಿ, ಇದು ಇನ್ನೂ ಸುಡಬೇಕು ನೋಡಿ. ಈಗ ಸುಟ್ಟ ಮೇಲೆ ತಿರುವು ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಒಂದು ನ್ಯಾಪ್ಕಿನ್ ತೊಗೋಬೇಕು, ಒಂದು ನ್ಯಾಪ್ಕಿನ್ನ ತೊಳೆದಿಟ್ಟಿದ್ದು ಚೆನ್ನಾಗಿ ಕ್ಲೀನ್ ಇರೋದು. ಅದು ತೊಗೊಂಡ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಇನ್ನೂ ಚೆನ್ನಾಗಿ ರೊಟ್ಟಿ ಎಲ್ಲ ಕಡೆ ಸುಡ್ತವೆ ನೋಡಿ. ಈಗ ಒಂದು ರೊಟ್ಟಿ ರೆಡಿಯಾಗಿದೆ ನೋಡಿ. ಇನ್ನೊಂದು ಹಾಕಿದ್ದೀನಿ. ಈಗ ಇನ್ನೊಂದು ಕೂಡ ರೆಡಿ ಆಗ್ತಾಯಿದೆ ನೋಡಿ. ಅದನ್ನು ನ್ಯಾಪ್ಕಿನ್ನಿಂದ
ಮೇಲೆ ಪ್ರೆಸ್ ಮಾಡಿದರೆ ಎಲ್ಲ ಚೆನ್ನಾಗಿ ರೊಟ್ಟಿ ಸುಡ್ತವೆ. ಆಮೇಲೆ ತೆಗೆದು ಹಾಕಬೇಕು. ನೋಡಿ, ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ರೊಟ್ಟಿ. ನೋಡಿ, ನಾನೇ ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿನಿ ವಿಡಿಯೋ, ಬೇಗ ಬೇಗ ಲೆಂತಿ ಆಗಬಾರ್ದಂಥ ವಿಡಿಯೋ. ನೋಡಿ, ಮತ್ತೆ ಸುಡ್ತಾ ಇದ್ದೀನಿ. ಈ ಮೆಥಡಲ್ಲಿ ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಜೋಳದ ರೊಟ್ಟಿನ ಹೇಗೆ ಪ್ರಾಕ್ಟೀಸ್ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಬರುತ್ತೆ. ಒಂದು 2 ಬಟ್ಲಲ್ಲಿ ಒಂದು 7 ರೊಟ್ಟಿ ಆಗುತ್ತೆ. ಚಿಕ್ಕ ಬಟ್ಲಲ್ಲಿ 2 ಬಟ್ಲಲ್ಲಿ ಒಂದು 7 ರೊಟ್ಟಿ ಆಗ್ತವೆ. ಒಂದು 2 ಆರಾಮಾಗಿ ಊಟ ಮಾಡ್ಬೋದು. ಇದು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ, ಒಂದು ½ ಆನ್ ಅವರಲ್ಲೇ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈಗ ಎಲ್ಲ ರೊಟ್ಟಿ ಮಾಡೋದಾಯಿತು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಇಷ್ಟು ರೊಟ್ಟಿ ಆಗಿದ್ದಾವೆ. ಇದು ನೋಡಿ, 1 2 3 4 5 6 7 ರೊಟ್ಟಿ ಆಗಿದ್ದಾವೆ. ಇದಕ್ಕೆ ಬದನೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಅಷ್ಟೇ ಮೆತ್ತಗಾಗಿದ್ದಾವೆ. ಸಾಯಂಕಾಲವರೆಗೂ ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ರೆ ಮೆತ್ತಗೆ ಇರುತ್ತೆ, ತಿನ್ಬೋದು ಆರಾಮಾಗಿ. ನೀವು ಟ್ರೈ ಮಾಡಿ ನೋಡಿ. ರೊಟ್ಟಿ ಮಾಡಿ ತುಂಬ ಈಸಿ ರೊಟ್ಟಿ ಮಾಡೋದು. ಈ ವಿಧಾನದಲ್ಲಿ ಮಾಡಿ ತುಂಬ ಈಸಿಯಾಗಿ ಒಂದು 1/4 kg ಹಿಟ್ಟಿನಲ್ಲಿ ಒಂದು 7-8 ರೊಟ್ಟಿ 8 ರೊಟ್ಟಿ ಮಾಡ್ಕೊಬೋದು. ಒಂದು 2 ಕಪ್ ಹಿಟ್ಟಲ್ಲಿ. ನೋಡಿ, ನಾನು 2 ಕಪ್ಪಲ್ಲಿ 7 ರೊಟ್ಟಿ ಮಾಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಮುಷ್ಟಿ ಅಷ್ಟು ಇಟ್ಟು ಜಾಸ್ತಿ ಹಾಕ್ಕೊಂಡು 8 ರೊಟ್ಟಿ ಮಾಡ್ಬೋದು ನೀವು. ಇದುವರೆಗೂ ನನ್ನ ಚಾನಲನ್ನು ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ಇದ್ರ ಜೊತೆಗೆ ಬೆಳ್ಳುಳ್ಳಿ ಚಟ್ನಿ ಅಂತೀವಿ ನಾವು. ಚಿಲ್ಲಿ ಪೌಡರಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಎಲ್ಲ ಹಾಕಿ ಮಿಕ್ಸಿ ಮಾಡಿ ರೆಡಿ ಮಾಡಿದ್ದಿದ್ದು ಬೆಳ್ಳುಳ್ಳಿ ಪೌಡರ್, ಬೆಳ್ಳುಳ್ಳಿ ಚಟ್ನಿ ಅಂತೀವಿ ಇದಕ್ಕೆ. ನೋಡಿ, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ನೋಡಿ, ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ರೊಟ್ಟಿ ಜೊತೆಗೆ ಈ ಬೆಳ್ಳುಳ್ಳಿ ಚಟ್ನಿ ಜೊತೆಗೆ ತಿಂದರೂ ಕೂಡ ತುಪ್ಪ ಹಾಕ್ಕೊಂಡಿರ್ತೀವಲ್ಲ, ಖಾರ ಅನಿಸಲ್ಲ. ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ.